ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ವಿಲೇಜ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗಂಡಸಿಗೆ ಹೋಗ್ತಾಯಿದ್ದೀನಿ. ಇವಾಗ 10 ಗಂಟೆ ಆಗೈತೆ. ಅದು ನಮ್ಮ ಹಸುಗೆ ಯಾಕೋ ಕಲ್ಬಾವಾಗ್ಬಿಟ್ಟಿದೆ. ಒಂದು ನೈಟ್ಗೆ ಆಗೈತೆ ಆ ಥರ. ನಿನ್ನೆ ಸಾಯಂಕಾಲ ಹಾಲು ಕರೆದಿದ್ದೀನಿ, ಬೆಳಗ್ಗೆ ನಿನ್ನೆ ರಾತ್ರಿ ಹಾಲು ಕರೆದಿದ್ದೀನಿ, ಒಂದು ರಾತ್ರಿಗೆ ಆ ಥರ ಆಗೈತೆ. ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ, ಅವರು ನೋಡಿದ್ದಾರೆ, ಮೆಡಿಸಿನ್ ಬರ್ಕೊಟ್ಟಿದ್ದಾರೆ. ಹೋಗಿ ತರಬೇಕು ಇವಾಗ. ಹೋಗಿ ಮಾತ್ರೆ ಆಯಿಲ್ಮೆಂಟ್ ಎಲ್ಲ ಬರ್ಕೊಟ್ಟಿದ್ದಾರೆ. ಇವಾಗ ಹೋಗಿ ತಗೊಬಂದು ಹಚ್ಚಬೇಕು. ಏನಾರು ಒಂದು ಪ್ರಾಬ್ಲಮ್ ಆಗ್ತಾಯಿರುತ್ತೆ, ಬೇಜಾರು. ಹೋಗ್ತಾಯಿದ್ದೀನಿ. ಯಾಕೆ ಮೋಡ ಬೇರೆ ಆಗೈತೆ, ಮಳೆ ಬರಂಗೆ, ಅದಕ್ಕೆ ಬೇಗ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀನಿ ಇವಾಗ. ನನ್ನ ತಂಗಿನೂ ಬರ್ತಾಯಿದ್ದಾಳೆ ಬೆಂಗಳೂರಿಂದ. ಅವಳು ಹೋಗಿ ಸುಮಾರು ಒಂದು 2 ತಿಂಗಳಾಯ್ತೇನೋ. ಇವಾಗ ಬರ್ತಾರೆ. ಇವತ್ತು ಸ್ಯಾಟರ್ಡೆ ಅಲ್ಲ, ಇವಾಗ ಸಾಯಂಕಾಲದಷ್ಟರೊಳಗೆ ಬರ್ತಾರೆ. ಮತ್ತು ನಾಳೆಗೆ ಹೋಗ್ತಾರೆ. ಇಬ್ಬರನ್ನ ತೋರಿಸಿದ್ದೀನಿ, ಇವಳನ್ನು ತೋರಿಸಿಲ್ಲಲ್ವಾ. ಸಾಯಂಕಾಲ ಬರ್ತಾರಲ್ಲ, ಅವಾಗ ತೋರಿಸ್ತೀನಿ ನೋಡಿ. ಹೋಗ್ತಾಯಿದ್ದೀನಿ ಮನೆಗೆ. ಫುಲ್ಲು ಮಳೆಯಲ್ಲಿ ಗಂಡಸಿಲಿ. ಮೆಡಿಸಿನ್ ಎಲ್ಲ ತಗೊಂಡೆ, ಒಂದು ಚೀಲ ಯೂರಿಯಾ ತಗೊಂಡೆ. ಹೆಂಗೋ ಸ್ವಲ್ಪ ಕಡಿಮೆ ಆಯಿತು ಮಳೆ. ಅಷ್ಟರೊಳಗೆ ಹೋಗೋಣ ಮನೆಗೆ ಅಂತ ಹೋಗ್ತಾಯಿದ್ದೀನಿ ಇವಾಗ. ಚೆನ್ನಾಗೇ ಬಂತು, ಪರವಾಗಿಲ್ಲ. ಒಂದು ಸ್ವಲ್ಪ ಮಳೆ ಇವಾಗಲೂ ಒಂದು ಹನಿತಾ ಇದೆ ಸೋನೆ. ಬೇಗ ಹೋಗೋಣ ಮನೆಗೆ. ಟೊಮೊಟೊ ಕುಯ್ಕೊಳ್ಳೋಣ ಅಂತ ಬಂದಿದ್ದೀನಿ. ಎಲ್ಲ ಖಾಲಿ ಆಗಿದೆ ಇದರಲ್ಲಿ, ಸ್ವಲ್ಪ ಐತೆ ಅಷ್ಟೇ. ಇವಾಗೇನು ರೇಟ್ ಇಲ್ಲ, ಎಲ್ಲ ಕಡಿಮೆ. ಒಂದೊಂದು ಇರ್ಬೋದು ಅನಿಸುತ್ತೆ. ಕುಯ್ಕೊಳ್ಳೋಣ, ಎಷ್ಟು ಸಿಗುತ್ತೆ ಅಷ್ಟು. ಶುಂಠಿಗೆ ಏನು ಮಣ್ಣು ಹಾಕ್ಸೋಕ್ಕಾಗೋದೇ ಇಲ್ಲ. ಹಾಕ್ಸ್ಬೇಕು ಅಂದ್ಕೊಂಡಿದ್ವಿ ನಾಳೆ. ಮಳೆ ಬರ್ತೈತಲ್ಲ, ಹಾಕ್ಸೋಕ್ಕಾಗಲ್ಲ. ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು. ಸುಮ್ಮನೆ ಜೋರಾಗೂ ಬರ್ತಾಯಿಲ್ಲ, ಸುಮ್ಮನೆ ಸೋನೆ ಬರ್ತಾಯಿದೆ. ಸಬ್ಬೆಗೂ ಹೀಗೆ ಹಾಕಬೇಕು. ಮಳೆ ಬರ್ತೈತಲ್ಲ, ಇವಾಗ ಹಾಕೋಕ್ಕಾಗೋದೇ ಇಲ್ಲ. ಹೆಂಗೋ ನೀರಿಲ್ಲ ಅನ್ನಂಗಾಯ್ತು. ಹೆಂಗೋ ಸ್ವಲ್ಪ ಮಳೆ ಬಂದಿದ್ದಕ್ಕೂ ಚೆನ್ನಾಯಿತು. ಆದರೆ ಅಷ್ಟೊಂದು ಜೋರಾಗೇನು ಬಂದಿಲ್ಲ, ಸುಮಾರಾಗೆ ಬರ್ತಾಯಿತೆ. ಆಷಾಢದಲ್ಲಿ ಬಂದಿಲ್ಲ ಮಳೆ, ಇವಾಗ ಸುಮ್ಮನೆ ಸೋನೆ ಥರ ಬರ್ತಾಯಿದೆ. ಚೆನ್ನಾಗಿ ಸಣ್ಣಕ್ಕೆ ಸೋನೆ ಥರ ಬರ್ತಾಯಿದೆ. ಕಾರಲ್ಲಿ ಅಪ್ಪ ಆ ಕಡೆಯಿಂದ ಬರುತ್ತೆ, ನಾವು ಈ ಕಡೆಯಿಂದ ಕಾರಲ್ಲೇ ಬರ್ಬೇಕಿತ್ತಾನೆ. ಅಯ್ಯೋ, ಹೊಲದೊಳಗೆ ಯಾಕೆ ಬರ್ತಾ ಇದ್ದೀರಾ? ಬಾ, ಇಲ್ಲೇ ಬಾ. ಅಯ್ಯೋ, ಬೆಂಗಳೂರಿಂದ ಬಂದ್ಬಿಟ್ಟು ಹೊಲದೊಳಗೆ ಬರ್ತಾ ಇದ್ದೀರಲ್ಲೇ. ಏಯ್, ಇನ್ನು ಸ್ಟಾರ್ಟು. ರಾಹುಲ? ಹಾಂ, ಎಲ್ಲಿ? ಹಾಂ, ಕಾರಲ್ಲಿ? ಬೆಂಗಳೂರಿಂದ ಪಾಪ ಹೊಲದೊಳಗೆ ನಡ್ಕೊ ಬರ್ತಾ ಇದ್ದಾರೆ. ಅವಳು ಇವಳು ಬೆಂಗಳೂರು ರಾಣಿ ಚಾರ್ವಿ. ನನ್ನ ತಂಗಿ ಹಿಂದೆ ಇವಳು, ಅವ್ರ ಮಗಳು. ನೋಡಿಲ್ಲಿ. ಅಯ್ಯೋ, ನೀನು ಸೇಮ್ ಕಮಂಗಿ. ಆ ಬಂದ್ಲು
ನನ್ನ ತಂಗಿ. ಅಯ್ಯೋ ಫುಲ್ ಕಚ್ಚಿ ಆಗೋತಕ್ಕ. ಅಯ್ಯೋ ದೇವ್ರೇ, ಸ್ಲಿಪ್ಪರು ಇಲ್ಲಿ ಬರತ್ತಾನೆ ಬದಿನಲ್ಲಿ. ನಮ್ಮ ಅಕ್ಕ ಕಾಯ್ಕೊಂಡು ನಿಂತಿದ್ದಾಳೆ. ಮಂಗ ಸೈಕಲಿಂದ ಬಿದ್ದು ಹೆಂಗ್ ಮಾಡ್ಕೊಂಡು ತೋರ್ಸು, ಕೈ ತೋರ್ಸು. ಬರೀ ನಾಟಕ ಮಾಡ್ತಾನೆ. ಬುಡ ಆತಾಗೆ ಹೋಗ್ಲಿ. ಕೈ ತೋರ್ಸು. ನನ್ನ ಮಗಳು ನೋಡಿ ನನ್ನ ಟೀ ಶರ್ಟ್ ಹಾಕೊಂಡ್ರದ, ನನ್ನ ಟೀ ಶರ್ಟ್ ನನ್ನ ಪ್ಯಾಂಟ ಶೊಟ್ರ್ ಹಾಕೊಂಡ್ರದ. ಇವಾಗ ನಾನು ಅವಳು ನಾಯಿ ಮರಿ ನೋಡಕ್ಕೆ. ಎಷ್ಟೊಂದು ದಿವಸ ಆಗಿತ್ತ ಮರ್ತೋಗ್ರಿ. ಏನು ಮಾಡಲ್ಲ. ಎಂಥದಿಲ್ಲ, ಅದು ಏನೋ ಸೌಂಡು ಗುಡು 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 ಏನೇನ. ಅಂಡೆ ಅಕ್ಕ, ಇವಳು ಇದ್ದಾಳಲ್ಲಕ್ಕ. ಅವಳು ನೋಡ್ರಿ, ಅವ್ರ ಮಗಳು ಮನ್ಕೊಂಡಳೆ, ಅವ್ರ ಅಮ್ಮ ಹೋಯ್ತಾಳೆ. ಯಾವ ಮಗಳು ಏನು ಮರ್ತೆ ಹೋಗಿತ್ತಲ್ಲ 8 ದಿನಕ್ಕೆ. ಅಮ್ಮ ಮಗು ನಮಗೆ ಗೊತ್ತಾಗೋದಿಲ್ಲ, ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ತಿಕ್ಲುಗಳಿಲ್ವ? ಹಾಯ್ ಹಾಯ್ ಫೈನ್. ಮೋನಿಕಾ ಅವೇನೋ ಚೆನ್ನಾಗಿದ್ದಾವಕ್ಕ ಒಂಥರ ಸಾಂಗ್ಗಳೆಲ್ಲ. ಮೋನಿಕಾ ಅಂತನ ಒಂದೊಂದು ತಲೆನೋವು. ಕರೆಂಟ್ ಹೋಯ್ತು, ಕರೆಂಟ್ ಇಲ್ಲ ಇವಾಗ. ಕೈಲೇ ಕರಿಬೇಕು ನೋಡಿ. ಹಳ್ಳಿಲಿದ್ರೆ ಇದೊಂಥರ ತಲೆನೋವು ಬರುತ್ತೆ. ಕರೆಂಟು ಅದೇ ಯಾವಾಗ ಬರುತ್ತೆ. ಅಯ್ಯಪ್ಪ ಏನ್ ಹಿಂಸೆ ಮಾಡಿ ನೋಡಿ. ಅಮ್ಮ ಮನೆ ಬಂದಿದ್ದೀನಿ, ಅಕ್ಕ ಹಾಲು ಕರ್ಕಂತ ಇದ್ದಾಳೆ. ನನ್ನ ಮಗಳು ನೋಡಿ, ಅವಳು ನಂದು ಹಾಕೊಂಡು ದೊಗ್ಲ ಬಗ್ಲ ಶರ್ಟ. ಅಯ್ಯೋ ಶೊಟ್ರೆ ಎಲ್ಲೂ ಹಂಚ್ಕೊ ಬಂದವಳೆ. ಮನೆ ಚಡ್ಡಿ ಕೊಟ್ಟು ನಿಂತಾರೆ ಸಾಕು. ಆಯ್ತಾಯ್ತು ನಮ್ ಕಡೆ ನಿಂತ ಕೊಡೋ ಸಾಕು. ನಿನ್ಕೆ ದಪ್ಪ ಇದ್ದಾನೆ ನನ್ನ ಮಗ. ಕರೆಕ್ಟಾಗಿ ಹೇಳ್ತಾವನೆ. ಇಲ್ಲ ಆಗಲ್ಲ, ಟೈಟ್ ಆಗ. ಮಿಲ್ಕ್ ಯಾವಾಗಲೂ ಟೈಟ್ ಇಟ್ಕೊಂಡಿದ್ದೀವಿ, ಟೈಟಾಗಿ ಇಟ್ಕೊಂಡಿದ್ದೀನಿ. ಕರ್ಕೊಳ್ಳೋದು, ಕರೆಂಟ್ ಬಂದು ಮತ್ತೆ ಮಿಷಿನ್ ಹಾಕೊಳ್ಳೋದು. ನೀನೇನ್ ಮಾಡಿ ಗೊತ್ತಾಕ, ಕಣ್ಣಿಗೊಂದು ಸ್ಪೆಕ್ಸ್ ತರ ಬರ್ತಾರೆ, ಅದನ್ನ ಹಾಕೋಬಿಡು. ಬಾಲ್ ಹೊಡಿತಿರತ್ ಮತ್ತೆ ಹೊಡಿತೈತೆ.
ನಂದು ಆಫ್ ಆಗಲ್ಲ, ನಿಂದು ಆಫ್ ಆಗ್ತಾ ಇರುತ್ತೆ ಟಾರ್ಚು. ಟಾರ್ಚ್ ನಂದು ಆನಲ್ಲೇ ಇರುತ್ತೆ, ನಾನು ಆಫ್ ಮಾಡಿದ್ರೆ ಮಾತ್ರ ಆಫ್ ಆಗೋದು. ತಣ್ಣಗಿದೆ. ಗಾಳಿಗೆ ತೂರ್ಕೊಂಡು ಹೋಗೋ ಥರ ಗಾಳಿ ಬರ್ತಾ ಐತೆ. ಇಬ್ರು ಇದ್ರಿ, ಇವಾಗ 4 ಜನ. ಬೆಂಗಳೂರು ಹುಡುಗಿ ಹುಡು ಬೆಂಗಳೂರು ಹುಡುಗಿ ಇವಾಗ ಹಳ್ಳಿಗೆ ಬಂದ್ಬಿಟ್ಟು ಫುಲ್ಲು ಕವರ್ ಅಪ್ ಆಗ್ಬಿಟ್ಟವಳೆ. ಚಳಿ ಚೆನ್ನಾಗಿಲ್ವಾ ಹಾಲು? ಬೆಲ್ಲದ ಪುಡಿ ಚೆನ್ನಾಗಿಲ್ಲ. ನೀನ್ ಬಿಡ, ನೀನಂತಾರ ಇವನು ನೀನು ಚೆನ್ನಾಗಿಲ್ಲ. ಭೂವಿಕು ಸರಿಯಾಗಿ ತಿನ್ನವ, ಅದ್ಯಾಕಂಗೆ ತಿಂತಿದ್ಯಾ? ಸೈಕಲಲ್ಲಿ ಬಿದ್ದು ಹೆಂಗೆ ಏಟ್ ಮಾಡ್ಕೊಂಡವನೆ. ತಿನ್ಬೋದು, ಊಟ ಇಲ್ಲ ಆದ್ರೆ ಟೈಟ್ ಎಳೆಯುತ್ತಲ್ಲ ಅದು. ಮಜಲ್ಸ್ ಅಡ್ಗೆ ಮಾಡ್ತಾವಳ ನನ್ನ ತಂಗಿ ಬಂದ್ಬಿಟ್ಟು. ಹಾಲು ಚೆಲ್ಬೇಕು ಗಾನವಿ, ಸರ್ರೆ ಬಾರಿಸ್ತೀನಿ ನಾನು ಇವಾಗ. ನನ್ನ ತಂಗಿ ಬಂದೋಳೆ. ಹಾಯ್, ನಮ್ಮ ಅಕ್ಕನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡಿ ಅವಳಿಗೂ. ನನಗೆ ತರ ಸಪೋರ್ಟ್ ಮಾಡ್ತೀರಾ ಅದ್ರ ಅವಳಿಗೂ ಸಪೋರ್ಟ್ ಮಾಡಿ. ಅವಳು ಮಾಡ್ತಿದ್ದಾಳೆ ಅಂದ್ರೆ ಇನ್ನೊಬ್ಳು ತಂಗಿ ತೋರಿಸಿದ್ನಲ್ಲ, ಅವಳು 5 ಇವಳು 4. ಅವಳು 5. ಏನ್ ಗೊತ್ತಾ, ತೋರಿಸ್ತೀನಿ ನನ್ನ ತಂಗಿ ಮಗಳು ಏನಂತಲ್ಲ ಗೊತ್ತಾ? ಇವಾಗ ಮಾತಾಡು ಹೊರಗಷ್ಟೇ ಮಾತಾಡೋದು. ಚಿಕ್ಕಿ ಅಲ್ಲಿ ಅಡ್ಗೆ ಮಾಡ್ತಾಳಂತೆ. ಮಾಮೂಲಿ ಊಟ ಮಾಡ್ಕೊಬಲ್ಲಿ. ಮೊಟ್ಟೆ ಅನ್ನ ಸಾಂಬಾರ್. ಮೊಟ್ಟೆ ಅನ್ನ ಸಾಂಬಾರ್ ಮಾಡಿದಾಳಂತೆ. ಅಲ್ಲಿಗೆ ಬಂದು ಕಳ್ಸು ಅಂತ ಹೇಳಿದ್ಲು. ಅದೆಷ್ಟು 5 ನಿಮಿಷಕ್ಕೆ ಮಾಡ್ತೀನಿ ನಾನು. ಅಲ್ಲಿ ಈರುಳ್ಳಿ ಬೋಂಡ ಮಾಡೋಣ ಅಂತ ಎಲ್ಲ ಮಾಡ್ತೀನಿ ನಾನು. ಅವಳು ಬರೀ ಕೆಟ್ಟ ಬುದ್ಧಿ. ಅವಳು ಬಿಡವ, ಅವಳು ಸವಾಸ ಬೇಡ ನಿಂಗೆ. ಅಯ್ಯೋ ನನ್ನ ತಂಗಿ ಮಗ, ನನ್ನ ಮಗಳು ಕರಿತಾ ಇದ್ದಾಳೆ, ಬರ್ತಾ ಇಲ್ಲ. ನನ್ನ ಮಗಳು ಭಾರಿ ಕೆಟ್ಟ ಬುದ್ಧಿ. ಗಾನವಿ ನಿನಗೆ ಪಾಪ, ಅವನ ಅಕ್ಕ ಅಂತ ಕರಿತಾ ಇದ್ದಾನೆ, ಬರ್ತಾ ಇಲ್ಲ. ಇವತ್ತೊಂದು ರಾತ್ರಿ ಇರ್ತವೆ, ಹೆಂಗ್ ಮಾಡ್ತಾಳೆ. ಅನ್ನಕ್ಕೆ ಎಷ್ಟು ಇಡೋಣ? ಬೇಡ, 2 ಮುದ್ದೆ ಮಾಡ್ತೀನಿ. ಅದಕ್ಕೆ ಅಂತೆ ನಾನು ಅವಳ ಅನ್ನ ಇಡು ಅಂತ ಅಂತೆ. ನೀನೇ ಅಂತೆ ಅವಳಲ್ಲಿ ಮಾಡಿದ್ದೀನಿ ಮಾಡಿವಂತ ಅನ್ನ ಬೇಡವಂತ ಮಾಡ್ತೀವಿ ಇವಾಗ. ಇದಕ್ಕೆ ಕಳ್ಸಿಲ್ಲ ಎಲ್ಲಾರ್ನು. ಚಿಕ್ಕಿ ಕರಿತಾಳಂತ ಊಟ ಮಾಡ್ಕೊಬರಬೇಕು. ಹೋಗು ಊಟ ಮಾಡ್ಕೊಬರಬೇಕು. ಹೋಗವ ಇವತ್ತೊಂದ್ ದಿವಸ. ಹೊಡ್ಕತಾನ ಕಣೆ ನಿನ್ ಮಗ. ನೀನ್ ಮಕ್ಕಳಿಗೆಲ್ಲ ಇದ್ ಮಾಡ್ಬಾರ್ದು ಕಣಮ್ಮ. ಹೊಡ್ಕೊಂಡ್ರೆ ಹೊಡ್ಕತ ಸುಮ್ಮನೆ ಆಗ್ತವೆ. ನಾನೇನು ಬೋಂಡ ಮಾಡಿ ಅವತ್ತು ನೀವು ಮಾಡಿಲ್ಲ. ನಾನು ಅವತ್ತು ಕೆಲಸ ಮಾಡಿ ಯಾವತ್ತೂ 1 ದಿವಸ ಮಾಡಿದ್ದೆ. ಇವಾಗ ರೀಸೆಂಟಾಗಿ ಯಾವ್ದು ಹಬ್ಬ ಬಂದಿತ್ತು? ಇದಕ್ಕೆ ಮಾಡಿದ್ದೆ, ಏಕಾದಶಿ ಮಾಡಿ ನೋಡಿ. ಹಳ್ಳಿ ಸೈಡ್ ಕಡಲೆ ಹಿಟ್ಟು ಪ್ಯಾಕಿದ್ದು. ಅಲ್ಲಿ ಇಲ್ಲ, ನಮ್ದು ಭಾಗ್ಯಲಕ್ಷ್ಮಿ ನಯನ
ಇದೇನೇ ಎಲ್ಲ SLR SLR ಗಣೇಶ ಎಷ್ಟೊಂದು ಥರ ಇರುತ್ತೆ ನೋಡಿ ಬೋಂಡ ಇವಾಗ ಸ್ವಲ್ಪ ಕಡಿಮೆ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅವಾಗೆಲ್ಲ ಜಾಸ್ತಿ ಮಾಡ್ತಾರೆ ಜಾಸ್ತಿ ಜನ ಇರ್ತಾರೆ ನಾನೇನು ಜಾಸ್ತಿ ಮಾಡಲ್ಲ ಯಾವಾಗಾದ್ರೂ ಒಂದು ಟೈಮ್ ಮಾಡ್ತೀನಿ ಅಷ್ಟೇ ನಮ್ಮಮ್ಮ ನಾನು ನನ್ನ ಮಕ್ಕಳು ಇರೋದು ಅಯ್ಯೋ ಮಕ್ಕಳಿಲ್ಲ ಎಲ್ಲ ಹಾಕ್ತಾರೆ ಸುಮ್ಮನೆ ಮಾಡಿ ಅಮ್ಮ ಆಯ್ತ್ರಮ್ಮ ಮುದ್ದೆ ಬೇಕಾ ಕಣ್ಣು ನೋಡಿ ಈರುಳ್ಳಿ ಕುಯ್ತೈತಿಲ್ಲ ಅಕ್ಕ ಉರಿತೈತೆ ನನಗೆ ಕಣ್ಣು ಬೇಡವಾ ಅದಕ್ಕೆ ಅನ್ನ ಇಟ್ಬಿಡ್ಬೇಕು ಮತ್ತೆ ಬೇಡ ಅಂತ ಮುದ್ದೆ ಬೇಡ ಇವಾಗ 3 ಗಂಟೆಗೆ ಮಾಡಿಕೊಟ್ಟಿದ್ದು ನಾನು ಮುದ್ದೆನ ಸಾಕ್ಬಿಡೋದು ಮಳೆ ಬೇರೆ ಸೋನೆ ಫುಲ್ ಚಳಿ ಹೊರಗಡೆ ಇಲ್ಲ ಅದಕ್ಕೆ ಹೋಗ್ತಾಳೆ ನಾಳೆ ಸಾಯಂಕಾಲ ಮಧ್ಯಾಹ್ನ ಮೇಲೆ ಹೋಗ್ತಾಳೆ ಇನ್ನೇನಿದ್ರೆ ಅಕ್ಟೋಬರಿಗೆ ಬರೋದು ಇನ್ನೇ ತಿರ್ಸ್ತಾ ಇರ್ತೇವೆ ಕಣಪ್ಪ ನಾನು ಮಾಡೋದಿಲ್ಲ ಬಿಡು ಜಾಸ್ತಿ ಮಿರ್ಚಿ ಬೋಂಡ ಮಾಡಿದ್ದೀನಿ ನಾನು ಅದೇ ಗೊತ್ತು ಓಪನ್ ಮಾಡಿ ಹೊಟ್ಟೆ ಒಳಗೆ ಇಟ್ಬಿಟ್ಟು ಮಾಡಿದ್ದೀನಿ ಗಂಡು ಮಕ್ಳು ಇದಾವಲ್ಲ ಎರಡು ಗಂಡು ಮಕ್ಳಿಗೆ ಕಿತಾಪತಿಗಳು ಕಣಕ ಮಾಡೋಕೆ ಕಲ್ಸೋಕ ಕೋಲ್ ಹಿಡ್ಕೊಂಡು ಹೆಂಗ್ ಮಾಡ್ತಾನೆ ನೋಡಿ ಹೋಗೋ ಟೈಮಲ್ಲಿ ಎರಡು ಕಡೆ ಆಯ್ತು ಇವಾಗ ಪಟ ಪಟ ಅಂತ ಬೋಂಡ ಮಾಡ್ಕೊಂಡು ತಿಂತಾ ಇರೋದು ಇವಾಗ ಬಿಸಿ ಬಿಸಿ ಬೋಂಡ ಬೇಗ ಮಾಡಿ ಬೇಗ ಊಟ ಮಾಡಬೇಕು ಬಿಸಿ ಬಿಸಿ ಬೋಂಡ ಅಲ್ಲಿ ಹೋಗೋವೆಲ್ಲ ಊಟ ಮಾಡೋಕ್ಕೆ ನನ್ನ ತಂಗಿ ಅಂದ್ಲು ಅಲ್ಲಿ ನಾಳೆ ನಾನ್ ವೆಜ್ ಮಾಡ್ತೀನಿ ಬೇಳೆ ಸಾರು ಅನ್ನ ಮೊಟ್ಟೆ ಎಲ್ಲ ಬೇಯಿಸಿದ್ದೀನಿ ನಿಮ್ಮದು ಸರಿ ಅಂತ ಎಲ್ಲ ಅಲ್ಲಿಗೆ ಹೋಗವೆ ನಾನು ಬೋಂಡ ಮಾಡ್ತಾಯಿದ್ದೀನಿ ಮಳೆಯಲ್ಲಿ ಚಳಿ ಬೇರೆ ಬಿಸಿ ಬಿಸಿದು ಮಾಡ್ಕೊ ತಿಂತಾಯಿದ್ರೆ ಸೂಪರಾಗಿದೆ ಆಯ್ತು ಊಟ ಮಾಡಿ ಮಲ್ಕೊಳ್ಳೋದು ಭೂಮಿಕೋ ಹೋಗಿ ಮನೆ ಎಷ್ಟು ಇದು ಏನಪ್ಪ ಎಷ್ಟು ಟನ್ ಆಯ್ತಕ್ಕ ಇವಾಗಿನ ನಮಗೆ 6 ಟನ್ನು ಇದು ಎಷ್ಟು ಕೆ ಜಿ ಇದೆ ಇವಾಗ ಇದೊಂದು 5 ಟನ್ನಾ 5 ಹಾಂ ಅದ್ಯಾರ್ದು ನಮ್ಮದು ಎರಡು ಸೇರ ಇವಾಗ ಆಗಿದ್ದು 6 ಟನ್ ಇದು ಎದಳ್ಬೋದು ಅದಕ್ಕೆ ನೋಡಿ
ಎಷ್ಟು ಗಂಟೆ ಎದ್ದೇಳ್ಬೋದು ಅಂದ್ಬಿಟ್ಟು ಇವಾಗ ಆಟ ಆಡ್ಕೊಂಡು ಕುತ್ಕೊಳ್ಳೋದು. 6 ಗಂಟೆಗೆ ಹೇಳೋಣ, ಆಗ ಆಟ ಆಡ್ಬೋದು. ರಾಜ, ನನ್ನ ಮಗ ರಾಜ ನೋಡಿ. ನನ್ನ ರೋಜ್ ಹೋದ್ಲೆ ರಾಜ ಅಲ್ಲ, ಮಂತ್ರಿ. ಅವ ಬರೀ ಹೊಟ್ಟೆ ಜಿಂಟದು ಹಿಂಗೆ ಮಾಡ್ತಾನೆ. ನೀ ಶೆಬೆ ಹಾಕ್ ಬನ್ನಿ. ಶೆಬೆ ಅಲ್ಲ ಅಪ್ಪ, ಬೆಟ್ಟದ ಮೇಲಿಂದ. ಬೆಟ್ಟದ ಮೇಲಿಂದ ನಮ್ಮಮ್ಮನ ಅದನ್ನೇ ಹೇಳ್ತು. ಇದು ಮಳೆ ಇಲ್ಲಿ ಯಾಕಕ್ಕೆ ಇಷ್ಟು ತ್ಯಾವ ಆಗಿರೋದು? ಮಳೆ ಬಂತು ಯಾವಾಗಿತ್ತು? ಫಸ್ಟ್ ತ್ಯಾವ ಇತ್ತು ಅಲ್ಲಿ. ಪಚ್ಕ ಪಚ್ಕ ಪಚ್ಕ. ಏಯ್ ನೋಡಿಲಿ, ಹಾಲು ಕುಡಿಯುತ್ತಲ್ಲ ಅದಕ್ಕೆ ತಿನ್ನಕ್ಕೆ ಬಂದೈತೆ ನೋಡಲಿ. ಅಚ್ಚ ಹೋಗು. ಲಕ್ಷ್ಮಿ ಅಮ್ಮ ಅವು ನಾನು ನೋಡೇ ಇಲ್ಲ. ಹಿಂದ್ಗಡೆ ಕರ ಇರೋದು, ಅದು ಕರ ಇದ್ ಮಾಡ್ತಾ ಇದೀನಿ. ವಿಡಿಯೋ ಮಾಡಕ್ ಹಿಂದಕ್ಕೆ ಹೋದ್ನಾ, ಗುದ್ದಕ್ ಬತ್ತಾಳ ಅವಳು. ಎಲ್ಲ ಚೆಲ್ಲಾಡಿತ್ತು. ದೊಡ್ಡೋಳೆ ದೊಡ್ಡೋಳೆ ಇವಾಗ ಹೆಂಗ್ ಬಿಡ್ತೀನಿ ಗೊತ್ತಿಲ್ಲ. ಹೋಗಿ ಮನ್ಗಿಲ್ಲ ಅಂದ್ರೆ ಇವಾಗ ಅವನಿಗೆ ನಗು. ಅಕ್ಕ ಇವಕ್ಕೆ ಮುಕ್ಕಡ ಇದಾಕಲ್ವಾ ಮುಗ್ದರ? ಅಯ್ಯೋ ಪಾಪ ಕರ್ ಬಿಡು. ಯಾಕೆ ಅಕ್ಕ ಪಾಪ ತುಣಿ ಬಿಡ್ತಿ ಎಳ್ಕೊಳಕ್ಕ. ಅಕ್ಕ ಇವನು ಎಳಿಯೋಕ್ಕಾಗುತ್ತೆ ಅನ್ಕೊಂಡಿದ್ಯಕ್ಕ. ಕಾಲು ತುಣಿತಕ್ಕ, ಹುಷಾರು ಯಪ್ಪ. ಇವೇನು ಇವು ಗೂಳಿ. ಫಸ್ಟು ಅಕ್ಕ ಮೂಗ್ದಾರ ಹಾಕು ಇದಕ್ಕೆ. ಇವನಿಗೂ ಹಂಗೇನೆ ಮೂಗ್ದಾರ ಹಾಕ್ಬೇಕು. ಇವನಿಗೂ ಇದಕ್ಕೆ ಹೆಂಗ ಆಡುತ್ತೆ ನನ್ನ ಮಗನ ಹಂಗೇನೆ. ಚಿಕ್ಕ ಮಕ್ಕಳಲ್ಲಿ ಅದು ಬಸ್ತಾಗಿಟ್ರೆ ದೊಡ್ಡದಾಗ ಒಳ್ಳೆ ಬುದ್ಧಿ ಕಲಿತವೆ, ಇಲ್ಲ ಅಂದ್ರೆ ಅವು ಹಂಗೆ ಆಡೋದು. ಓ ಇವಳೇ ಅಷ್ಟ ಆಡಲ್ಲ, ಅವಳೇ ಹಂಗ ಆಡೋದು. ಸಿಂಧಿ ಸಲ್ವಾಕದು ಸಿಂಧಿಕರಲ್ವ ಅದಕ್ಕೇನ. ನಮ್ಮನೆ ರಾಣಿ ಬರ್ತಾ ಇದ್ದಾಳೆ. ದೊಡ್ಡಮ್ಮಂದು ಡಾಬರ್ ನೆಕ್ಲೆಸ್ ನಲ್ಲಿ ಚುರುಕಾದ ಆಯುರ್ವೇದ ಪದಾರ್ಥಗಳಿವೆ. ಇದು 7 ಹಣ್ಣಿನ ಸಮಸ್ಯೆಗಳೊಂದಿಗೆ ಹೋರಾಡುತ್ತೆ ಅನ್ನೋದಕ್ಕೆ ಕ್ಲಿನಿಕಲ್ ಪ್ರೂಫ್ ಇದೆ. ಇದಕ್ಕೆ ಡಾಬರ್ ನೆಕ್ಲೆಸ್ ಬದಲಾಯಿಸಿಕೊಳ್ಳಿ. ಜಿಆರ್ಟಿ ಜ್ಯುವೆಲರ್ಸ್ ಅವರ ಆಷಾಢ ಆಶ್ಚರ್ಯ, ಸುಂದರವಾದ ಆಭರಣಗಳೊಂದಿಗೆ ಆಶ್ಚರ್ಯಕರ ಬಹುಮಾನಗಳು ಮತ್ತು ಜಿಆರ್ಟಿ ಗೋಲ್ಡ್ ಅಂಡ್ ರಿಫ್ಲೆಕ್ಟ್. ಮುನ್ಸ್ಕೊಂಡೆ ನಮ್ ಕರಿಯ ಯಾಕೋ ಅದು ಯಾಕಂಗ್ ಮಾಡ್ತಿದ್ನಪ್ಪ ಅವಾಗ್ಲೇ.
ಎಷ್ಟು ಅನ್ಕೊಂಡಿದ್ದೀರಿ ಭರ್ಜರಿ ಆಟ ಆಡಿದ್ದೀರಿ ಏನು ಭರ್ಜರಿ ಆಟ ಆಡೋದಕ್ಕೆ ನಾವು ಇವತ್ತು ಹಾಗೆ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಹೇಳಿ ಇವಾಗ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.